ಸುವರ್ಣಸೌಧದಲ್ಲಿ ವಕ್ಫ್ ವಿವಾದ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ. BY ವಿಜಯೇಂದ್ರ ಆದಿಯಾಗಿ ಎಲ್ಲರೂ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಶಾಸಕ ಜಮೀರ್ ಅವರು ಕೂಡ ಮಾತನಾಡಿರುವಂಥದ್ದು. ಇನ್ನು ರೈತರಿಗೆ ನೋಟಿಸ್ ವಿಚಾರಕ್ಕೆ BY ವಿಜಯೇಂದ್ರ ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ. ಕಲಾಪದಲ್ಲಿ ಅಶೋಕ್ ಜಮೀರ್ ಅಹಮದ್ ಖಾನ್ ನಡುವೆ ವಕ್ಫ್ ವಾರ್ ನಡೆದಿದೆ. ತಪ್ಪು ಸಾಬೀತಾದರೆ ರಾಜೀನಾಮೆ ಕೊಡ್ತೀನಿ ಅಂತ ಸವಾಲನ್ನು ಹಾಕಿದ್ದಾರೆ ಜಮೀರ್. ನೋಟಿಸ್ ತಪ್ಪಿಲ್ಲ ಅಂದರೆ ರಾಜೀನಾಮೆ ಅಂದ್ರು ಅಶೋಕ್. ಇನ್ನು ದೇಶ ಸುಡಬೇಡಿ ಅಂತ ವಿಪಕ್ಷಗಳಿಗೆ ಶಿವಲಿಂಗೇಗೌಡ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಜಮೀರ್ ಅಹಮದ್ ದಾಖಲೆ ಕೊಡ್ತೀನಿ ಅಂತ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಮತ ಬ್ಯಾಂಕ್ ಇದೆ ಅಂತಲೇ ಶಿವಲಿಂಗೇಗೌಡ JDS ಬಿಟ್ಟು ಹೋಗಿದ್ದಾರೆ ಅಂತ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದರು. ಇನ್ನು ಜಮೀರ್ ಅಹಮದ್ ದಾಖಲೆ ಕೇಳಿದರೆ ಕೊಡ್ತೀನಿ ಅಂತ ಚರ್ಚೆಯನ್ನು ಪ್ರತಿಪಕ್ಷ ನಾಯಕ ಅಶೋಕ್ ಮುಂದುವರಿಸಿದ್ದಾರೆ. ಅಶೋಕರೇ ನಿಮ್ ಸವಾಲನ್ನ ಸ್ವೀಕಾರ ಮಾಡಿದೀನಿ. ಏನು ತಾವು 101 ನೋಟಿಸ್ ಏನೋ ಕೊಟ್ಟಿದ್ರಿ ಅಂತ ಹೇಳ್ತಿರಲ್ಲ, ಅದ್ ನನ್ ಕೈ ಕೊಡಿ. ಒಪ್ಪಿದ್ದೀವಿ ಕೊಟ್ಟಿದ್ದೀವಿ. ಅವರು ಬೇರೆಯವ್ರಿಗೆ ಯಾರು ಕೊಡಕ್ ಸಾಧ್ಯ ಆಗಲ್ಲ. ಯಾರ್ ಬೇಕಾದ್ರೆ ನೋಟಿಸ್ ಕೊಡ್ಬೋದಾ? ಯಾರು ನೋಟಿಸ್ ಒಪ್ಪೋಟಿಂದ ಕೊಡ್ತಾರ? ಯಾರು ನೋಟಿಸ್ಗಳು ಕೊಡೋದು? ಎಲ್ಲ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಎಸಿಗಳು ನೋಟಿಸ್ ಕೊಡೋದು. ವಕ್ಫ್ ಬೋರ್ಡ್ ಇಂದ ಯಾವ ನೋಟಿಸ್? ಇದಕ್ಕೆ ಉತ್ತರ ಹೇಳಪ್ಪ. ಯಾರು ಕೊಡೋದು? ಅದಕ್ಕೆ ಉತ್ತರ ಹೇಳು. ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ. ನಾನು ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ. ನಾನು ಓಕೆನಾ? ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ರಾಜೀನಾಮೆ ಕೊಡ್ತೀನಿ. ನಾನು ರಾಜಕೀಯದಿಂದ ನಿವೃತ್ತಿ ಹೋಗ್ತೀನಿ. ನಾನು ಅಶೋಕರೇ ಕೇಳಿ. ಅಶೋಕರೇ ನಿಮ್ ಸವಾಲನ್ನ ಸ್ವೀಕಾರ ಮಾಡಿದೀನಿ. ಏನು ತಾವು 101 ನೋಟಿಸ್ ಏನೋ ಕೊಟ್ಟಿದ್ರಿ ಅಂತ ಹೇಳ್ತಿರಲ್ಲ, ಅದ್ ನನ್ ಕೈ ಕೊಡಿ. ಒಪ್ಪಿದ್ದೀವಿ ಕೊಟ್ಟಿದ್ದೀವಿ. ಅವರು ಬೇರೆಯವ್ರಿಗೆ ಯಾರು ಕೊಡಕ್ ಸಾಧ್ಯ ಆಗಲ್ಲ. ಯಾರ್ ಬೇಕಾದ್ರೆ ನೋಟಿಸ್ ಕೊಡ್ಬೋದಾ? ಯಾರು ನೋಟಿಸ್ ಒಪ್ಪೋಟಿಂದ ಕೊಡ್ತಾರ? ಯಾರು ನೋಟಿಸ್ಗಳು ಕೊಡೋದು? ಎಲ್ಲ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಎಸಿಗಳು ನೋಟಿಸ್ ಕೊಡೋದು. ವಕ್ಫ್ ಬೋರ್ಡ್ ಇಂದ ಯಾವ ನೋಟಿಸ್? ಇದಕ್ಕೆ ಉತ್ತರ ಹೇಳಪ್ಪ. ಯಾರು ಕೊಡೋದು? ಅದಕ್ಕೆ ಉತ್ತರ ಹೇಳು. ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ. ನಾನು ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ. ನಾನು ಓಕೆನಾ? ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ರಾಜೀನಾಮೆ ಕೊಡ್ತೀನಿ. ನಾನು ರಾಜಕೀಯದಿಂದ ನಿವೃತ್ತಿ ಹೋಗ್ತೀನಿ. ನಾನು ಅಶೋಕರೇ ಕೇಳಿ. ಅಶೋಕರೇ ನಿಮ್ ಸವಾಲನ್ನ ಸ್ವೀಕಾರ ಮಾಡಿದೀನಿ. ಏನು ತಾವು 101 ನೋಟಿಸ್ ಏನೋ ಕೊಟ್ಟಿದ್ರಿ ಅಂತ ಹೇಳ್ತಿರಲ್ಲ, ಅದ್ ನನ್ ಕೈ ಕೊಡಿ. ಒಪ್ಪಿದ್ದೀವಿ ಕೊಟ್ಟಿದ್ದೀವಿ. ಅವರು ಬೇರೆಯವ್ರಿಗೆ ಯಾರು ಕೊಡಕ್ ಸಾಧ್ಯ ಆಗಲ್ಲ. ಯಾರ್ ಬೇಕಾದ್ರೆ ನೋಟಿಸ್ ಕೊಡ್ಬೋದಾ? ಯಾರು ನೋಟಿಸ್ ಒಪ್ಪೋಟಿಂದ ಕೊಡ್ತಾರ? ಯಾರು ನೋಟಿಸ್ಗಳು ಕೊಡೋದು? ಎಲ್ಲ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಎಸಿಗಳು ನೋಟಿಸ್ ಕೊಡೋದು. ವಕ್ಫ್ ಬೋರ್ಡ್ ಇಂದ ಯಾವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.